ಎಲ್ರಿಗೂ ಸ್ವಾಗತ. ಇವತ್ತಿನ ಕರೆದಿರೋ ಉದ್ದೇಶ ಭಾರತ ಸರ್ಕಾರದ 2024ನೇ ಲೋಕಸಭಾ ಚುನಾವಣೆ ತುಮಕೂರು ಹಾಗೂ ನಗರ ವ್ಯಾಪ್ತಿಗೆ ಬರ್ತಕ್ಕಂಥ ತುರುವೇಕೆರೆ 130 ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಮತ್ತು 4 ಡೇಸ್ ಟೋಟಲ್ 4 ಡೇಸ್ ಇದೆ. 13, 14, 15 ಮತ್ತು 16 ಹೋಮ್ ವೋಟ್ ಮನೆ ಮನೆಗೆ ಹೋಗಿ ಮತದಾನ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಮನೆಯಲ್ಲಿ ಉಳಿತಕ್ಕಂಥ ಆಬ್ಸೆಂಟಿ ವೋಟರ್ಸು ಅವರಿಗೆ ನಾವೊಂದು ಚುನಾವಣಾ ಆಯೋಗದಿಂದ ಬಂದ ನಿರ್ದೇಶನವೇ ನಾವು ಮಾಡ್ತಾಯಿದ್ದೀವಿ. ಅದು 2 ಕ್ಯಾಟಗರಿ ಇದೆ. ಒಂದು 85 ಇಯರ್ ಆ್ಯಂಡ್ ಎಬೋ. ಲಾಸ್ಟ್ ಇಯರ್ 80 ಇತ್ತು, ಈ ವರ್ಷ 85 ಆ್ಯಂಡ್ ಎಬೋ ಅಂದರೆ ಆಬ್ಸೆಂಟಿ ವೋಟರ್ಸ್ ಅವರು ಏಜ್ಡ್ ಆಗಿದೆ. ಮತ್ತು ಇನ್ನೊಂದು ಕ್ಯಾಟಗರಿ ಫಿಸಿಕಲಿ ಡಿಸೇಬಲ್ಡ್ ಅಂದರೆ PWD. ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಸು ಅವರ ಡಿಸಬಿಲಿಟಿ ಮೋರ್ ದೆನ್ 40% ಇರ್ತಕ್ಕಂಥವ್ರು ದೇ ಆರ್ ಅನೇಬಲ್ ಟು ವೋಟ್ ಆ್ಯಂಡ್ ಕಮ್ ಟು ದಿ ಪೊಲೀಸ್ ಸ್ಟೇಷನ್. ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಅಂಥ ಒಂದು ಕ್ಯಾಟಗರಿ ಇದೆ. ಮತ್ತು ಕೋವಿಡ್ ಪೇಷಂಟ್ಸ್, ಇಲ್ಲಿ ಯಾವ ಸದ್ಯ ಕೋವಿಡ್ ಪೇಷಂಟ್ಸ್ ಯಾರು ಇಲ್ಲ, ಆ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟ ಎಷ್ಟು. ಸೊ ಆ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂಗೆ ವೋಟಿಂಗು ನಾಳೆ ಬೆಳಗ್ಗೆ 7 ಗಂಟೆಗೆ ಪ್ರಾರಂಭವಾಗುತ್ತೆ, ಸಂಜೆ 6 ಗಂಟೆಗೆ ಮುಗಿಯುತ್ತೆ. 4 ದಿನ ಪ್ರಕ್ರಿಯೆ ನಡೆಯುತ್ತೆ. 7 ಬ್ಯಾಚ್ಗಳಿರ್ತವೆ, ಅಂದರೆ 7 ಟೀಮ್ಗಳು ಮಾಡಿದ್ವಿ. ಆ ಟೀಮ್ಗಳು ಸತತವಾಗಿ ಈ ಒಂದು ಕಾರ್ಯವನ್ನು ಮಾಡ್ತವೆ. ನಮ್ಮಲ್ಲಿ ಒಟ್ಟು 717 PWD ವೋಟರ್ಸು ಮತ್ತು 85 ಎಬೋ ಇದ್ದಾರೆ. ಅದರಲ್ಲಿ 528 ಮತದಾರರು ಬರ್ತಾರೆ. ಅದರಲ್ಲಿ 528 ಮತದಾರರು 85 ವರ್ಷಕ್ಕೆ ಮೇಲ್ಪಟ್ಟವರು ಮತ್ತು 189 ಮತದಾರರು PWD ಮತದಾರ. ಇಷ್ಟು ಮತದಾರನ ನಾವು ಈಗಾಗಲೇ ಆ ಒಂದು ಟೀಮ್ ರೆಡಿ ಮಾಡಿದ್ದೀವಿ. ಆ ಒಂದು ಟೀಮಲ್ಲಿ ಸಂಬಂಧಿಸಿದ ಸೆಕ್ಟರ್ ಆಫೀಸರ್ಸ್ ಇರ್ತಾರೆ, ಮೈಕ್ರೋ ಅಬ್ಸರ್ವರ್ಸು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮೈಕ್ರೋ ಅಬ್ಸರ್ವರ್ಸ್ ಇರ್ತಾರೆ, ಒಬ್ಬ ವಿಡಿಯೋಗ್ರಾಫರ್ ಇರ್ತಾರೆ, ಜೊತೆಗೆ ಒಬ್ಬ PRO ಇರ್ತಾರೆ, ಒಬ್ಬ PO ಇರ್ತಾರೆ. ಅಲಾಂಗ್ ವಿತ್ ರೂಟ್ ಮ್ಯಾಪಲ್ಲಿ ಪೊಲೀಸ್ ಡಿಪ್ಲಾಯ್ ಮಾಡಿದ್ದಾರೆ. ಜೊತೆಗೆ ಆ ಒಂದು ಭಾಗವನ್ನು ಗೊತ್ತಿರ್ತಕ್ಕಂಥವರು ಒಬ್ಬ BLO ಇರ್ತಾರೆ, ಬ್ಲ್ಯಾಕ್ ಲೆವೆಲ್ ಆಫೀಸರ್. ಅಂದರೆ ಆ ಒಂದು ಪ್ರಕ್ರಿಯೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಮಾಡಿರ್ತಾರೆ. ಎಲ್ಲವೂ ಅತ್ಯಂತ ಪಾರದರ್ಶಕ ಸೀಕ್ರೆಸಿಂದ ಕೂಡಿರ್ತದೆ. ಯಾವುದೇ ವೈಲೇಷನ್ ಆಗದಂಗೆ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಪ್ರಾರಂಭ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಯಾವುದೇ ಥರದ ವೈಲೇಷನ್ಸ್ ಆಗಿಲ್ಲ, ಇಂಟಿಮಿಡೇಟ್ ಮಾಡೋಂಗಿಲ್ಲ, ಅವ್ರಿಗೆ ಇದಕ್ಕೆ ಮಾಡಬೇಕು ಅಂತ ಇಲ್ಲ, ನಿಷ್ಪಕ್ಷಪಾತವಾಗಿ ಮಾಡಬೇಕು ಅಂತ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ತರಬೇತಿ ಕೊಟ್ಟಿದ್ದಾರೆ. ಹಾಗೆ CO ಅವರಿಂದಲೂ ತರಬೇತಿ ಆಗಿದೆ. ಬ್ಯಾಲೆಟ್ ಪೇಪರ್ನ ಕೊಡ್ತೀವಿ. ಬ್ಯಾಲೆಟ್ ಪೇಪರ್ನಲ್ಲಿ ಅವರು 2 ಮಾರ್ಕ್ ಕೊಡ್ತೀವಿ. ಒಂದು ಪಿಂಕ್ ಇದರಲ್ಲಿ ಕೊಡ್ತೀವಿ. ಆ ಒಂದಲ್ಲಿ ರೈಟ್ ಆರ್ ರಾಂಗ್ ಅಂತ ಆ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕ್ಯಾಂಡಿಡೇಟಿಂಗ್ ಮಾಡೋಕ್ಕೆ ಅಧಿಕಾರ. ಅಂದರೆ ಅದಕ್ಕೆ ಓಪನ್ನು, ಕಿಡಿ ಹೊರಗಡೆ ಬೆಳಕಿರಬೇಕು, ದೂರದಲ್ಲಿರಬೇಕು, ಸೆಪ್ರೇಟ್ ಕಂಪಾರ್ಟ್ಮೆಂಟು ಸಹ ಆಗಬೇಕು. ಸೆಪ್ರೇಟ್ ಕಂಪಾರ್ಟ್ಮೆಂಟ್ ಅವ್ರಿಗೆ ಈಗಾಗಲೇ ಅದು ಸಂಬಂಧಿಸಿದಂಥ ಲಿಸ್ಟನ್ನು ಸಹ ನಾವು ಕೊಟ್ಟಿದ್ದೀವಿ. ಅಂದರೆ ನಮ್ಮ ಮತದಾರ ಪಟ್ಟಿಲಿ ಅವರು ಯಾರ್ಯಾರು ನೋಟ್ ಮಾಡ್ತೀವಿ ಆ ಒಂದು ಪಟ್ಟಿನೂ ನಾವು ಈಗಾಗಲೇ ತಲುಪಿಸಿದ್ವಿ. ಅಂದರೆ 728 ಮತದಾರ ಪಟ್ಟಿ. ಇದ್ರ ಜೊತೆಗೆ ರಾಜಕೀಯ ಪಕ್ಷದ ಪಟ್ಟಿ ಪಡಿಬೋದು. ಈಗಾಗಲೇ ರಾಜಕೀಯ ಪಕ್ಷದವ್ರಿಗೆ ಒಂದು ಪಟ್ಟಿನೂ ನಾವು ಕೊಟ್ಟಿದ್ದೀವಿ. ಸೊ ಯಾರ್ಯಾರು ರಾಜಕೀಯ ಮಾನ್ಯತೆ ಪಡೆದ ರಾಜಕೀಯ ಪಕ್ಷದವರಿಗೆ ಅವರಿಗೆ ಆ ಪಟ್ಟಿ ಕೊಡ್ತೀವಿ. ಈಗ ಮತ ಹಾಕ್ತಾನೆ, ಮತಗಟ್ಟೆಗೆ ಬಂದು ಹಾಕ್ತೀವಿ ಇಲ್ಲ. ಸೊ ತಪ್ಪೇನು ಒಂದು ಕ್ವಶನ್ಸು ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗಾಗಲೇ ಅವರಿಗೆ ಅವಕಾಶ ಕೊಟ್ಟು ಅವರಿಂದ ಪರ್ಮಿಷನ್ ತಗೊಂಡಿದ್ದೀವಿ. ಹಾಗಾಗಿ 2 ಸತಿಗೆ ಅವಕಾಶ, 2 ಟೈಮ್ಸ್. ಅವರು ನಮ್ಮ ಮತಗಟ್ಟೆ ಅಧಿಕಾರಿಗಳು ಹೋದಾಗ ಆ ಸಂದರ್ಭದಿಂದ ಇದು ಇನ್ನೊಂದು ಅವಕಾಶ ಇತ್ತು. ಆದರೆ 2 ಟೈಮ್ಸ್ ಆದಮೇಲೆ ನಾವು ಅವ್ರನ್ನ ಆಬ್ಸೆಂಟ್ ಅಂತ ಟ್ರೀಟ್ ಮಾಡ್ತೀವಿ. ಈ ಒಂದು ಪ್ರಕ್ರಿಯೆಯಲ್ಲಿ ಅವರು ವೋಟ್ ಹಾಕ್ತಾ ಇರ್ತಕ್ಕಂಥ ಆ ಜಾಗಕ್ಕೆ ಅವ್ರು ಬರಲಿಲ್ಲ, ಆಬ್ಸೆಂಟ್ ಆಗ್ಬೋದು, ನಾವು ಔಟ್ ಆಫ್ 100% ಬರಬೇಕು ಅಂತ ನಾವು ಬಯಸಿದ್ದೀವಿ. ಆ ಒಂದು 100% ನಾವು ಮಾಡ್ತೀವಿ. ಜೊತೆಗೆ 1 or 2 ಕೇಸಸ್ ಈಗಾಗಲೇ ಡೆತ್ ಆಗಿದೆ ಅಂತ ಒಂದು ಇನ್ಫಾರ್ಮೇಷನು ಇದೆ. ಬಟ್ ಇನ್ಸ್ಪೈಟ್ ಆಫ್ ದಟ್ ಅದು ನಮಗೆ ಅಪ್ರೂವ್ಡ್ ಆಗಿರೋದ್ರಿಂದ ಅಲ್ಲಿ ಅದನ್ನು ಬರ್ಕೊಂಬರ್ತೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಮತಗಟ್ಟೆಗೆ ಬರೋ ಪ್ರಶ್ನೆ ಬರೋಲ್ಲ. ಹಾಗಾಗಿ ಬಂದರೂ ಸಹ ಇಲ್ಲಿ ಮಾರ್ಕ್ಡ್ ಕಾಪಿ ಆಫ್ ಎಲೆಕ್ಟ್ರಲ್ಲೇ ಅಲ್ಲಿ ಮಾರ್ಕ್ ಮಾಡ್ತೀವಿ. ಅಂದರೆ ಇವರು ಆಬ್ಸೆಂಟಿ ವೋಟರ್ಸ್ ಅಂತ ಇವನ್ನ ಟ್ರೀಟ್ ಮಾಡ್ತೀವಿ. ಹಾಗಾಗಿ ಇವರು ಆ ಮತಗಟ್ಟೆಗೆ
ಬರುವ ಸಾಧ್ಯತೆಗಳಿರಲಿಲ್ಲ, ಬಂದದ್ದು ಸಹ ಮತದಾನ ಅವ್ರಿಗೆ ಅವಕಾಶ ಇರುವುದಿಲ್ಲ. ಅದನ್ನು ಸಹ ಮಾರ್ಕೆಟ್ ಕಾಪಿಯವರು ಈ ಒಂದು ಪ್ರಕ್ರಿಯೆ ಬೆಳಗ್ಗೆ 7 ಗಂಟೆಗೆ ಚಾಲು ಆಗುತ್ತೆ, ಸಂಜೆ 6 ಗಂಟೆ ಮುಕ್ತಾಯ ಆಗುತ್ತೆ. ಆ ನಂತರ ಎಲ್ಲ ಮತಪಟ್ಟಿಗಳನ್ನು ನಾವು ಒಂದು ಟ್ರೆಷನ್ ಇಡ್ತೀವಿ, ಅದು ರಿಜಿಸ್ಟ್ರ್ ಮೇಂಟೈನ್ ಮಾಡ್ತೀವಿ ಡೈಲಿ ಆಗುತ್ತೆ. ಅತಿ ಹೆಚ್ಚು ಕೆಲವೊಂದು ಪೋಲಿಂಗ್ ಸ್ಟೇಷನ್ಸ್ ಇದೆ, ಅದನ್ನು ನಾನು ನಂತರ ತಿಳಿಸ್ತೀನಿ. ಒಟ್ಟು ಎಲ್ಲ ಪೋಲಿಂಗ್ ಸ್ಟೇಷನ್ ಆಲ್ಮೋಸ್ಟ್ ಎಲ್ಲ ಪೋಲಿಂಗ್ ಸ್ಟೇಷನ್ಸು ಇರ್ತವೆ. ಬಟ್ ಇಟ್ ಇಸ್ ವೇರಿ, ಯಾಕೆ ಅಂತಂದರೆ ಅಂಗವೈಕಲ್ಯತೆ ಮತ್ತು ಏಜು ಒಂದೊಂದಕ್ಕೂ ಒಂದೊಂದು ಟೈಪ್ ಪೋಲಿಂಗ್ ಸ್ಟೇಷನ್. ಆದರೆ ಒಟ್ಟಾರೆ ಫಿಗರ್ ನಮಗೆ 7 ರೂಟ್ ಇದೆ. ಅದನ್ನು 4 ದಿನ, ಆ್ಯಕ್ಚುಲಿ 3 ದಿವಸಕ್ಕೆ ಮಾಡಿದ್ರು ನಾವು, 4 ದಿನ ಸ್ವಲ್ಪ ಕಮ್ಮಿ ಇದೆ ಆ ಒಂದು ಪ್ರಕ್ರಿಯೆ. ಒಟ್ಟು 224 ಪೋಲಿಂಗ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇವೆಲ್ಲ ಪ್ರಕ್ರಿಯೆ. ಇವೆರಡು ಮುಖ್ಯವಾದ ವಿಷಯಗಳನ್ನ ಈಗಾಗಲೇ ಬ್ಯಾಲೆಟ್ ಪೇಪರ್ ಬಂದಿದೆ, ಅದಕ್ಕೆ ಪ್ರಕ್ರಿಯೆಯನ್ನು ಸಹ ಮಾಡಿದ್ದೀವಿ. ಅದನ್ನೆಲ್ಲ ಫಿಕ್ಸ್ ಮಾಡಿ ಅವ್ರದ್ದು ಓಟ್ ಹಾಕಿಸ್ಕೊಂಡು ನಾವು ಇಷ್ಟು ವಿಷಯ. ಎನಿ ಅದರ್ ಇಶ್ಯೂ ಏನಾದ್ರು ಯಾವ್ದಾರ ಆಗಿದೆ ಸರ್? ಹೌದು, ಎಲ್ಲರೂ ನಮ್ಮ ತಾಲೂಕು ಸೆಕ್ರೆಟರಿ ಚೆಕ್ ಪೋಸ್ಟಲ್ಲಿ ಯಾವ್ದಾರು ಆರೋಪಿಗಳು ಈ ಥರದ್ದು ಇದೆ? ಸದ್ಯಕ್ಕೆ ಯಾವುದೂ ಆಗಿಲ್ಲ, ನೆನ್ನೆ ಅಬ್ಸರ್ವರ್ಸು ಬಂದಿದ್ದರು, ಜನರಲ್ ಅಬ್ಸರ್ವರ್ಸು ಮತ್ತು ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸು ಎರಡಿದ್ರು ಸಹ ಬಂದಿದ್ರು. ನೆನ್ನೆನೂ ಸಹ ಮೀಟಿಂಗ್ ಮಾಡಿದ್ವು ನಾವು, ಅವ್ರು ಜನರಲ್ ಅಬ್ಸರ್ವರ್ಸು ಇಲ್ಲೂ ಸಹ ಮೀಟಿಂಗ್ ಮಾಡಿದ್ರು. ಐ ಬ್ರೀಫ್ ಆಲ್ ದ ಥಿಂಗ್ಸ್ ಅಂತ ಗೊತ್ತಿರ್ತಾರಲ್ಲ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ವಿ ವಿಸಿಟ್ ವಲ್ನರಬಲ್ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ 41-43 ಪೋಲಿಂಗ್ ಸ್ಟೇಷನ್ಸ್ನ ಜನರಲ್ ಅಬ್ಸರ್ವರು ಮೀಟ್ ಮಾಡಿದ್ರು. ಅದನ್ನು ಸಹ ಒಂದು ವಿಷಯ. ಎರಡನೇದು ಈ ಆಲ್ಸೋ ವಿಸಿಟ್ ಸ್ಟ್ರಾಂಗ್ ರೂಮ್ ಜನರಲ್ ಅಬ್ಸರ್ವರ್ ಚುನಾವಣಾ ಎರಡನೇದು ಒಂದು ನಿಮಿಷ. ಅದಾದಮೇಲೆ ಎರಡನೇದು ಎಕ್ಸ್ಪೆಂಡಿಚರ್ ಅಬ್ಸರ್ವರು ಅವರು ಸಹ ಬಂದಿದ್ರು ಮೇಡಮ್ ಅವ್ರಿಗೂ ಸಹ ಚೆಕ್ ಪೋಸ್ಟ್, ಅದು ಭೀಮನೆರೆ ಚೆಕ್ ಪೋಸ್ಟ್ ಲಾಸ್ಟ್ ಪಾರ್ಟು, ಅಲ್ಲಿಗೂ ಸಹ ಚೆಕ್ ಮಾಡಿದ್ರು. ಎಕ್ಸ್ಪೆಂಡಿಚರ್ ಇಲ್ಲಿವರೆಗೆ 2 ಪ್ರಕರಣಗಳ ಸಂಬಂಧಪಟ್ಟಂಗೆ ಎಷ್ಟಾಗಿದೆ ಶಾಡೋ ರಿಜಿಸ್ಟರ್ ನೋಡಿದ್ರು. 2 ಪರ್ಟಿಕಲ್ ಪಾರ್ಟ್ ಈಗ ಇಲ್ಲಿವರೆಗೆ ಆಗಿದ್ದು 2. ಮತ್ತು ಯಾವುದೇ ಸರ್ ಸೀಜರ್ಸ್ ಇಲ್ಲೂ ಆಗಿದೆ. ಬಟ್ ಎಕ್ಸೈಸ್ ರಿಜಿಸ್ಟರ್ ಮುಂದಾಗಿದೆ. ಇಟ್ ಈಸ್ ಕನೆಕ್ಟೆಡ್ ಟು ಓನ್ಲಿ ಎಕ್ಸೈಸ್, ನಾಟ್ ಕನೆಕ್ಟೆಡ್ ಟು ಅದರ್ ದಂಡಿಶಿಗಳು. ಅದೊಂದು ವಿಷಯ. ಇಲ್ಲಿವರೆಗೆ ಸ್ಟ್ರಾಂಗ್ ಆಗೋದು ನಮ್ಮ FST VST ಟೀಮ್ಗಳು ಸ್ಟ್ರಾಂಗಾಗಿ ಮಾಡ್ತಾರೆ. VST ಟೀಮಲ್ಲಿ ರೌಂಡ್ ದ ಕ್ಲಾಕ್ 15 ರೌಂಡ್ಸಲ್ಲಿ 8 ಅವರ್ಸ್ ಮುಗಿಸ್ತೀವಿ. ಅದ್ರ ಪ್ರಕ್ರಿಯೆ 3 ಚೆಕ್ ಪೋಸ್ಟ್ಗಳು ಮಾಡ್ತಾರೆ. ಕೇಸ್ಗಳು ಬುಕ್ ಆಗಿದೆ ಸರ್? ಯಾವುದೋ ಸದ್ಯಕ್ಕೆ ಯಾವುದು ಚುನಾವಣಾ ಆಯೋಗ ಹಿಂದೆ ಯಾವುದೋ ಒಂದು ಆಗಿದೆ ಅಂತ ಹೇಳಿದ್ರು, ಯಾವುದೋ ನೀತಿ ಸಮಿತಿ ಉಲ್ಲಂಘನೆ ಮಾಡಿದ್ರು. ಅದಕ್ಕೆ ಕೇಸ್ ಬುಕ್ ಮಾಡಿ ಆಲ್ರೆಡಿ ಅದನ್ನ ನಮ್ಮ ಇದಕ್ಕೆ ಕಳಿಸ್ತೀವಿ. ಇಲ್ಲಿ ಸಿದ್ದರಾಮೇಶ್ವರ ಚೌಲ್ಟ್ರಿಗೆ ಹೇಮಾವತಿ ಆಫೀಸ್ಗೆ ಪ್ರತಿಭಟನೆ ಮಾಡಿ ಅದ್ರ ಬಗ್ಗೆ ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಪ್ರತಿಭಟನೆ ಎಲೆಕ್ಷನ್ ಟೈಮಲ್ಲಿ ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ನಾವೇನು ಪರ್ಮಿಷನ್ಸ್ ಕೊಡ್ತೀವಿ. ಈಗಾಗಲೇ ಈ ತಾಲೂಕಿನಲ್ಲಿ ನಡೀತಕ್ಕಂಥ ಯಾವುದೇ ಜಾತ್ರೆ ಸಂಬಂಧಿಸಿ ಸಬ್ಜೆಕ್ಟ್ ಟು ಕಂಡೀಷನ್ ಎಲೆಕ್ಷನ್ಸ್ ಕೌನ್ಸಿಲ್ ಕೊಡ್ತೀವಿ. ಮತ್ತು ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಏನೇನು ಕೊಡಲ್ಲ ಪರ್ಮಿಷನ್ ತಗೊಳ್ಳಬೇಕು. ಇಟ್ಸ್ ಎ ಮಸ್ಟ್, ಇಟ್ಸ್ ಎ ಮ್ಯಾಂಡೇಟ್. ಅದು ನಾವು ಕೊಡ್ತೀವಿ. 19ನೇ ತಾರೀಕು 20ನೇ ತಾರೀಕು ಜಾತ್ರೆ ಇದೆಯಲ್ಲ, ಅಲ್ಲೇನು ತೊಂದರೆ ಇಲ್ಲ ಅದಕ್ಕೆ? ಕುಡಸಲಮ್ಮ ಜಾತ್ರೆ ಗ್ರಾಮ ದೇವತೆ ಅದು ಇನ್ನೂ ಬಂದು 20 ಅಲ್ವಾ? ಅದು ಬಂದಾಗ ನಾನು ತಿಳಿಸ್ತೀನಿ. ನಾನು ಇನ್ನೂ ಅರ್ಜಿ ಬಂದಿಲ್ಲ, ಅದಕ್ಕೇನು ಬೇಕು ಅಲ್ಲ. ಆಲ್ರೆಡಿ ಅವರು ಕಾಂಪಿಟೇಷನ್ ಮಾಡಿಸ್ಯಾರಲ್ಲ, ತೊಂದರೆ ಇಲ್ಲ ಅಂತ. ಅದು ತೊಂದರೆ ಅಂತ ಅಂತಾನೆ ಎಲ್ಲ ಒಂದು ಆರ್ಡರ್ ವಿಷಯಕ್ಕೆ ಸಂಬಂಧಪಟ್ಟಾಗ ನಾವೇನು ಬೇಕು ಅಂತ ಕ್ರಮ ತಗೊಳ್ತೀವಿ. ಇಲ್ಲಿ ತಾಲೂಕು ಮ್ಯಾಜಿಸ್ಟ್ರೇಟ್ ನಾನು ಸರ್ ಕಳಿಸ್ಬೇಕು, ಸೂಕ್ತ ಬಂದೋಬಸ್ತು ವ್ಯವಸ್ಥೆ ಮಾಡ್ತೀವಿ. ಇಶ್ಯೂಸ್ ಬಟ್ ಇದನ್ನು ಜಾಸ್ತಿ ಇಲ್ಲ.